ಹಲೋ ಎಲ್ಲೋ ಚೂಡಿದಾರ್. ಅಮ್ನೋರ್ ದೇವಸ್ಥಾನದಲ್ಲಿ ಈ ತರ. ನಾವು ಕ್ರಿಶ್ಚಿಯನ್ಸ್. ಮತ್ತೆ ಅಮ್ನೋರ್ ಟೆಂಪಲ್. ಜೀಸಸ್ ಹೋಗ್ಬಿಡಿ ಅಂತ ಹೇಳಿಲ್ವಲ್ಲ, ಆದ್ರೂ ಈ ಮತಗಳು ಮನುಷ್ಯರಿಗಷ್ಟೇ, ದೇವ್ರಿಗಲ್ವಲ್ಲ. ಹಲೋ, ನಿಮ್ ಹೆಸರೇನು? ನಿಮ್ಮನ್ನೇ. ಜೆಸಿಕಾ, ಜೂಲಿ, ಜಾಕ್ಲಿನ್, ಜೆನಿಫರ್. ಜೆನಿ, ಇಲ್ಲಿವರೆಗೂ ನಾನು ನೋಡಿರೋ ಒಂದೇ ಒಂದು ಸುಂದರವಾದ ಹುಡುಗಿ ಅಂದ್ರೆ ಜೆನಿಫರ್. ಅಂದ್ರೆ ಪಾಪ್ ಸಿಂಗರ್ ಜೆನಿಫರ್ ಲೋಪೆಜ್. ಹಲೋ ಎಲ್ಲೋ ಚೂಡಿದಾರ್, ಇಷ್ಟಕ್ಕೆ ಹೆಸರು ಕರೆಕ್ಟೋ ಇಲ್ವೋ ಅಂತ ಹೇಳೇ ಇಲ್ಲ. ಜನಿ ತುಂಬಾ ನೆನಪಾಗ್ತಿದ್ದಾಳೋ. ಲೇ, ನೀನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೆ ಅಂತಾನೆ ಡೌಟು. ಅಟ್ಲೀಸ್ಟ್ ಈ ಶೀಟ್ ಆದ್ರೂ ಬರೀ, ಇಲ್ಲಾಂದ್ರೆ ಏರ್ ವೇಸ್ಟ್ ಆಗುತ್ತೆ. ಬರೀತೀನಿ ಬಿಡೋ. ಲೇ ನನ್ನ ಮಗನೇ, ನೀನು ಎಷ್ಟು ಕಷ್ಟಪಟ್ಟು ಓದಿದ್ದೆ ಅಂತ ನನಗೆ ಗೊತ್ತು. ನೀನು ಇವಾಗ ಹುಚ್ಚಿನ ಥರ ಯೋಚನೆ ಎಲ್ಲ ಮಾಡೋಕೋಬೇಡ. ಈ 3 ಗಂಟೆಲಿ ಯಾರು ಕರೆಕ್ಟಾಗಿ ಎಕ್ಸಾಮ್ ಬರೀತಾರೋ ಅವನೇ ರ್ಯಾಂಕರು. ನೀನು ಇವಾಗ ಹುಡುಗಿ ಗಿಡ್ಗಿ ಅಂತ ಓದೆ ಅಲ್ಲಿ ಉದುರಿಸ್ಬಿಡ್ತೀನಿ ನನ್ನ ಮಗನೇ. ಅವಳು ನಿಂಗೆ ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಇದೇನು ಸಿನಿಮಾನೇನೋ? ಅವಳ ಸೆಂಟರ್ ಎಲ್ಲಿರುತ್ತೋ ಯಾರಿಗೆ ಗೊತ್ತು. ಏನೋ ಅವಳು ಹಾಕಿರೋ ಸೆಂಟರ್ ಇದೇ ಇರ್ಬೋದೇನೋ, ಯಾರಿಗೆ ಗೊತ್ತು. ಲೈ, ಅವಳೇ ಕಣೋ ಜೆನಿಫರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಅಣ್ಣ. ಓಕೆ ಬಾಯ್. ಲೈ, ನಂದು ನಿನ್ ನಾಲ್ಗೆ ಮೇಲೆ ನಿಜವಾಗ್ಲೂ ಮಚ್ಚೆ ಇದೆ ಕಣೋ. ಥ್ಯಾಂಕ್ಸ್ ಕಣೋ. ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆಯಾ? ಲೈ 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 ಲೈ. ಹಲೋ ಎಲ್ಲೋ ಚೂಡಿದಾರ್, ಜೆನಿಫರ್. ನಾನ್ರಿ ನೆನಪಾಯ್ತಾ ಆ ದಿನ RSC ಕಾಲೇಜ್ ಅಮ್ನೋರ್ ಟೆಂಪಲ್. ನಿಮ್ ನೇಮ್ ಕೂಡ ಗೆಸ್ ಮಾಡಿದೆ. ಜೆನಿಫರ್. ಐ ಡೋಂಟ್ ನೋ. ಸರ್ ಮುಗೀತು ಸರ್. ನಿಂದ ಮುಗಿಯೋದಲ್ಲ, ಟೈಮ್ ಮುಗಿಬೇಕು. ಪ್ಲೀಸ್ ಸರ್, ಅರ್ಜೆಂಟ್ ಆಗಿ ಹೋಗ್ಬೇಕು ಸರ್. ಎಮರ್ಜೆನ್ಸಿ ಇದ್ರು ಕಳ್ಸಕ್ಕಾಗೋದಿಲ್ಲ. ಸರ್ ಪ್ಲೀಸ್ ಸರ್. ಕುತ್ಕೋ. ಕೆತ್ತಿದ್ ಸಾಕು, ಬರ್ದಿದ್ ಕೊಟ್ಟೋಗು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಬರ್ದ್ಯಾ? ಚೆನ್ನಾಗಿ ಬರ್ದೆ. ಹಲೋ ಎಲ್ಲೋ ಚೂಡಿದಾರ್. ನಮ್ಮ ಅಣ್ಣನ ಮುಂದೆ ಹೇಗ್ ಮಾತಾಡ್ತೀನಿ ಅನ್ಕೊಂಡೆ. ಅಂದ್ರೆ ಅದು ಹೇಳು, ಹೋಗ್ಬೇಕು. ಅಂದ್ರೆ ಅದು ಎಕ್ಸಾಮ್ ಹೇಗೆ ಬರ್ದೆ? ಏನೋ ಎಕ್ಸಾಮ್ ಫೀಸ್ ಕಟ್ಟಿದ್ನಲ್ಲ ಅಂತ ಬರ್ದೆ. ನನ್ಗೆ ಆಲ್ರೆಡಿ ಕಾಲಿಕಟ್ NIT ಅಲ್ಲಿ ಸೀಟ್ ಫಿಕ್ಸ್ ಅಲ್ವಾ. ನಾನ್ ನಮ್ ಕಾಲೇಜ್ ಟಾಪರ್. ಇಷ್ಟಕ್ಕೂ ನೀನ್ ಹೇಗ್ ಬರ್ದೆ? ಅಂದ್ರೆ ಅದು ಡೋಂಟ್ ವರಿ, ನೀನೇನ್ ಫೀಲ್ ಆಗ್ಬೇಡ. ಲೋಕಲ್ ಅಲ್ಲಿ ಯಾವ್ದೋ ಒಂದ್ ಕಾಲೇಜಲ್ಲಿ ಸೀಟ್ ಬರುತ್ತೆ ಬಿಡು. ಎಲ್ರಿಗೂ ನನ್ ಹಾಗೆ NIT ಅಲ್ಲಿ ಬರ್ಬೇಕು ಅಂದ್ರೆ ಕಷ್ಟ ಅಲ್ವಾ. ಸರಿ, ಮತ್ತೆ ಬಾಯ್. ಅಂದ್ರೆ ಮೊನ್ನೆ ಫಸ್ಟ್ ಟೈಮ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಿಕ್ಕಿರೋದು ಆಕ್ಸಿಡೆಂಟಲ್ ಅಂತ ಅನ್ಕೋಬಹುದು. ಆದ್ರೆ ಈ ತರ ಮತ್ತೆ ಸಿಕ್ಕಿದೀವಂದ್ರೆ ಸಿಕ್ಕಿದೀವಿ ಅಂದ್ರೆ ಗಾಡ್ ನಮ್ಮಿಬ್ರು ಮಧ್ಯದಲ್ಲಿ ಏನೋ ಲಾಂಗ್ ಲಾಸ್ಟಿಂಗ್ ಮ್ಯಾಜಿಕಲ್ ರಿಲೇಷನ್ ಕ್ರಿಯೇಟ್ ಮಾಡ್ತಿದ್ದೇನೆ ಅನ್ಕೋಬಹುದಲ್ಲ. ಮತ್ತೆ ಸಿಕ್ತಾಗ we'll think about it. ಮತ್ತೆ ಅಂದ್ರೆ ಯಾವಾಗ? ನಾನು ಇನ್ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಿಲ್ಲ. ನಾನು ಕೂಡ. ನಿಮ್ ಫೋನ್ ನಂಬರ್ ಕೊಡ್ತೀರಾ? ಇಲ್ಲ. ಹೋಗ್ಲಿ, ನಿಮ್ ಅಡ್ರೆಸ್ ಆದ್ರೂ ಹೇಳ್ಬೋದಲ್ಲ. ಗಾಡ್, ಮ್ಯಾಜಿಕ್ ಅಂದೆ ಅಲ್ವಾ. ಸರಿ, ನಿನ್ಗೊಂದ್ ಕ್ಲೂ. ಗಣೇಶ ಇರೋ ಟೆಂಪಲ್ ಲೇನಲ್ಲಿ ನಾವಿರ್ತೀವಿ. ಈ ಒಂದು ಕ್ಲೂ ಸಾಕು. ಲೇ, ಯಾವ ದೇವಸ್ಥಾನ ಆದ್ರೂ ಗಣೇಶ ಇಲ್ದಲ್ಲೇ ಇರ್ತಾನೇನೋ. ಈ ಸಿಟಿ ಒಳಗಡೆ ಗಲ್ಲಿ ಗಲ್ಲಿಲೂ ಇವೆ. ಯಾವ ದೇವಸ್ಥಾನಕ್ಕಂತ ಹೋಗ್ತೀಯ, ಎಲ್ಲಂತ ಹುಡುಕ್ತೀಯ? ಪ್ರೀತಿಗೋಸ್ಕರ ಸಪ್ತ ಸಮುದ್ರ ದಾಟ್ದವ್ರಿದಾರ್ ಕಣೋ. ಗಲ್ಲಿ ಗಲ್ಲಿ ಜಲ್ಲಿ ಎತ್ತಾಕಾದ್ರು ಈ ಜೆನಿಫರ್ ಅಡ್ರೆಸ್ ನ ಕಂಡು ಹಿಡಿತು.
ಇನ್ನು ನನ್ನ ಕೈಲಿ ಆಗ್ತಿಲ್ಲ ಕಣ. ಸಾರ್ ಕನ್ವರ್ಟ್ ಆದ್ರು ಅನ್ಸುತ್ತೆ. ದೇವ್ರೆ, ಈ ಮನು ಧರ್ಮನ ಬದಲಾಯಿಸ್ತಿರೋ ಥರ ನೋಡ್ಕೋ ಸ್ವಾಮಿ. ಸ್ವಲ್ಪ ಜೆನಿಫರ್ ಅಡ್ರೆಸ್ನ ಹುಡ್ಕೊಡು. ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಿಜ ಹೇಳ್ತಿದ್ದೀನಪ್ಪ. ಏಯ್ ಸತ್ಯ, ಮಾರಮ್ಮನ ಜಾತ್ರೆ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಇಲ್ಲಿ ದೇವ್ರನ್ನ ನೋಡ್ತಿದ್ದೀನಮ್ಮ. ಸರಿ, ಹುಷಾರು. ನಾನಿರುವಂತ ಈ ಊರು ಇಷ್ಟು ದೊಡ್ಡದಿದೆ ಅಂತ ನಿನ್ನ ಹುಡುಕದ ಮೇಲೆ ಗೊತ್ತಾಗಿತ್ತು. ಐ ಲವ್ ಯು ಜೆನಿ. ಹೀಗೆ 3 times ಮೀಟ್ ಮಾಡಿ ಮಾತಾಡಿದ್ದಕ್ಕೆ ಲವ್ ಅಂದ್ರೆ ಹೇಗೆ? ಲವ್ ಅಂದ್ರೆ ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತಾಗ್ಬೇಕು, ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕು, ಅದೇ ಅಲ್ವಾ? ಅಟ್ಲೀಸ್ಟ್ ನಿನ್ ಹೆಸರು ಊರು ಕೂಡ ನನಗೆ ಗೊತ್ತಿಲ್ಲ, ಆದ್ರೂ ಇವೆಲ್ಲ ನನಗ್ ಸೆಟ್ ಆಗಲ್ಲ. ನಮ್ಮಣ್ಣ ಮತ್ತೆಲ್ರು ನನಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. NITL MCA ಮಾಡಿ MNCL ಜಾಬ್ ಮಾಡ್ಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಹಾಗಿದ್ರೆ ಈಗೇನು? ನನ್ನ ಬಗ್ಗೆ ನಿನಗೆ ಗೊತ್ತಾಗ್ಬೇಕು ಅಷ್ಟೇ ತಾನೆ? ನಾವು ಜೊತೆಲಿ ಮಾಡೋಂತ ಜರ್ನಿಯಲ್ಲಿ ತಿಳ್ಕೊತಿಯಂತೆ. ಲೆಟ್ಸ್ ಮೀಟ್ ಇನ್ ಕ್ಯಾಲಿಕಟ್ NIT. ನನ್ನ ಹೆಸರು ಮನು ದುರ್ಗರಾಜ್, ನಮ್ಮೂರು ತುರ್ನೂರು. ಕಲ್ಕಡದಲ್ಲಿ ಸ್ವಲ್ಪ ಹುಷಾರಾಗಿರೋ. ಸರಿ ಸರಿ ಕಣೋ. ಓಕೆ, ಥ್ಯಾಂಕ್ಸ್ ಕಣೋ. ತಗೊಳ್ಳೋ. ಲೇ, ನಮ್ ಜಗದೀಶ್ ಕಣೋ ಫೋನ್ ಮಾಡ್ತಾ ಇದ್ದಾನ. ಲೇ ಹೇಳಲೇ. ಲೇ, ಕೋಟಿ ವುಮೆನ್ಸ್ ಕಾಲೇಜಲ್ಲಿ ಟಾಪರ್ ಅಂದೆ, ಕೋಲ್ಕತ್ತಾ NIT ಅಲ್ಲಿ ಸೀಟ್ ಅಂದೆ. ಲೇ, ಬೇರೆ NITL ಏನಾದ್ರು ಜಾಯ್ನ್ ಆಗಿದ್ದಾಳೇನೋ? ಆ ಹುಡುಗಿ ಅಷ್ಟಕ್ಕೂ MCET ಕ್ವಾಲಿಫೈ ಆಗಿಲ್ವೋ? ಜಗದೀಶ್ ಒಂದ್ಸಲ ಮತ್ತೆ ಚೆಕ್ ಮಾಡೋ ಪ್ಲೀಸ್ ಕಣೋ. ನೋಡ್ದೆ ಕಣೋ, ICET ಥ್ರೂ ಆ ಹುಡುಗಿ ಹೋಗಿ ವಾಗ್ದೇವಿ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾಳೆ. ಲೇ ಮನು, ಆ ಹುಡುಗಿ ನೋಡಿದಾಗಲೇ ಅನ್ಕೊಂಡೆ ಕಣೋ, ಕೈಗೂ ಸಿಗಲ್ಲ ಬಾಯಿಗೂ ಸಿಗ್ತಾರೆ ಹುಡುಗಿ ಅಂತ. ಏನು ಟ್ರೈನ್ ಇಳಿತೀಯಾ? ಏಯ್, ಟ್ರೈನ್ ಹೋಗುತ್ತೆ ಕಣೋ. ಏಯ್ ಮನು, ಜೆನಿಗೋಸ್ಕರ ಜರ್ನಿ ಚೇಂಜ್. ಆಕ್ಚುಲಿ ನಾನ್ ನಮ್ ಕಾಲೇಜ್ ಟಾಪರ್. ನಿಮ್ಗೊಂದ್ ವಿಷಯ ಗೊತ್ತಾ? ಏನ ವಿಷಯ? ಲೆಕ್ಚರರ್ಸ್ ಎಲ್ಲ ನನ್ನ ನೋಡ್ಕೊಂಡೆ ಕ್ಲಾಸ್ ಮಾಡ್ತಿದ್ರು. ಹಲೋ, ಎಲ್ಲ ಚೂಡಿದಾರ್ ಮೇಡಮ್, ನಿಮ್ಮನೆ. ಓ ಜೀಸಸ್, ಇವನೇನಿಲ್ಲಿ? ಹಲೋ ಮೇಡಮ್, ಕ್ಯಾಲಿಕಟ್ NIT ಇದೇನಾ? ಅಯ್ಯೋ ಜೆನ್ನಿ, ನೀವು ತುಂಬಾ ಗ್ರೇಟ್ ಮೇಡಮ್. ಕ್ಯಾಲಿಕಟ್ NIT ಕರ್ಕೊಂಡ್ ಬಂದಿದ್ದೀರಾ? ಹೌದು, ಅಷ್ಟೊಂದು ದೇವರಿಗೆಲ್ಲ ಕೈ ಮುಗಿದ್ರಲ್ಲ, ಯಾವ ದೇವ್ರು ಹೆಲ್ಪ್ ಮಾಡ್ಲೇ ಇಲ್ವಾ ನಿಮ್ಗೆ? ಮೇಡಮ್, ಐಸೆಟ್ ಟೈಮ್ ಪಾಸ್ಗೋಸ್ಕರ ಬರೆದ್ರೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ಫ್ಯಾನ್ಸಿ ನಂಬರ್ 27999 ಓನ್ಲಿ. ಏ ನಿಲ್ಸು ನಿಲ್ಸು, 100 ಹೇಳ್ತ್ಯಾ? ಎಲ್ಲ ನಡೆಯುತ್ತಾ ಏನು? ನೀನು ಕೂಡ ಲೆಟ್ಸ್ ಮೀಟ್ ಇನ್ ಕ್ಯಾಲಿಕಟ್ NIT ಅಂತ ಪೋಸ್ಟ್ ಕೊಟ್ಟಿಯಲ್ಲ, ನಿನಗೇನೋ ಸಿಕ್ತ ಹಾಗೆ? ಅದು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ದಾಗ ಏನೋ ದೊಡ್ಡ ಬಿಲ್ಡಪ್ ಕೊಡ್ತಿದ್ಯಾ? ಹೋಗಿ ಕೂತ್ಕೋ ಹೋಗು. ಸರಿ. ಹಾಯ್, ಐ ಆಮ್ ಮನು ದುರ್ಗರಾಜು. ಜೀಸಸ್, 3 ವರ್ಷ ಇವನು ಇಲ್ಲೇ ಇರ್ತಾನ? ಐದು ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ನಮ್ ಕಾಲೇಜ್ಗೆ ಜಾಯ್ನ್ ಆದ್ರ? ಹೌದು ಸರ್. ಇಂಟ್ರೆಸ್ಟಿಂಗ್. ಒಂದ್ಸತಿ ಅವ್ರು ಮೀಟ್ ಮಾಡೋಣ. ಶೋರ್ ಸರ್. So, passing is having counter, which can execute sequence. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಮಿಸ್ಟರ್ ಮನೋ ದುರ್ಗರಾಜ್. ಹೂ ಈಸ್ ಮನೋ ದುರ್ಗರಾಜ್? ಎಸ್ ಸರ್. 5 ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕರ್ ಆಗಿದ್ದು ಈ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ ಕಾರಣ. ಅದು ಅಲ್ಲದೆ ಇಮ್ಸ್ಟಾಟ್ ಅಲ್ಲಿ ಕೂಡ ನಿನ್ಗೆ 16th ರ್ಯಾಂಕ್ ಬಂದಿದೆ. ನಾನು ಪ್ರೀತಿ ಮಾಡಿದ ಹುಡುಗಿ ಈ ಕಾಲೇಜಲ್ಲಿ ಜಾಯ್ನ್ ಆದ್ಲು ಸರ್. ಅದಕ್ಕೆ ನಾನು ಜಾಯ್ನ್ ಆದೆ. ವಾಟ್? ಪ್ರೀತಿ ಮಾಡಿದ ಹುಡುಗಿಗೋಸ್ಕರ ಈ ಕಾಲೇಜ್ಗೆ ಜಾಯ್ನ್ ಆದ್ರ? ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ಯಾ ಗೊತ್ತಾ?
NIT-ಲಿ ನಿನ್ನ MCA ಕಂಪ್ಲೀಟ್ ಆದ್ರೆ ಯಾವ್ದಾದ್ರು MNC-ಲಿ ನಿಂಗೆ ಕೆಲಸ ಸಿಗುತ್ತೆ. 6 ಡಿಜಿಟ್ ನಿಂಗೆ ಸ್ಯಾಲರಿ ಸಿಗುತ್ತೆ. ನಿನ್ ಲೈಫ್ ಎಷ್ಟು ಲಕ್ಸುರಿ ಆಗಿರುತ್ತೆ ಗೊತ್ತಾ? ಗೊತ್ತು ಸರ್, MNC-ಯಲ್ಲಿ ಜಾಬ್, 6 ಡಿಜಿಟ್ ಸ್ಯಾಲರಿ, ಲಕ್ಸುರಿ ಲೈಫ್. ಆದ್ರೆ ನಾವ್ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಾವು ಪ್ರೀತಿಸಿದ ಹುಡುಗಿ ನಮ್ಮ ಪಕ್ಕದಲ್ಲಿಲ್ಲ ಅಂದ್ರೆ ಆ ಲೈಫಲ್ಲಿ ಹ್ಯಾಪಿನೆಸ್ ಇರಲ್ಲ ಅಲ್ವಾ ಸರ್? ನಿಮ್ಮಂತ ಯೂತ್ಗೆಲ್ಲ ಇದೇನೇ ಆ ಪ್ರಾಬ್ಲಮ್. ಲವ್ ಅನ್ನೋ ಟ್ರ್ಯಾಕ್ ನ ಹಿಡ್ಕೊಂಡು ಅದನ್ನೇ ಲೈಫ್ ಅನ್ಕೊಂಡು ನಿಮ್ ಕೆರಿಯರ್ನೇ ಸ್ಪೈಲ್ ಮಾಡ್ಕೋತೀರಾ. ಲವ್ ಈಸ್ ಸ್ಕ್ರಾಪ್. ಸರ್ ನನ್ನ ಏನಾದ್ರು ಹೇಳಿ ಸರ್, ನನ್ನ ಪ್ರೀತಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಸರ್. ವಿತ್ ಯುವರ್ ಪರ್ಮಿಷನ್, ನಾವೆಲ್ಲ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅಲ್ವಾ? ಹೂ ಇನ್ವೆಂಟೆಡ್ ಗೂಗಲ್? ಲಾರಿ ಪೇಜ್ ಅಂಡ್ ಸರ್ ಜಿಬ್ರಿನ್ ಸರ್. ಓನ್ಲಿ ಒನ್. ಥ್ಯಾಂಕ್ ಯು. ದೇವದಾಸ್ ಲವರ್ ಹೆಸರೇನು? ಪಾರ್ವತಿ. ನಾವು ದಿನ ಯೂಸ್ ಮಾಡುವಂತ ಗೂಗಲ್ ಯಾರು ಕಂಡು ಹಿಡಿದಿದ್ದು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವತ್ತೋ ರಿಲೀಸ್ ಆಗಿರೋ ದೇವದಾಸ್ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಪಾರ್ವತಿ ಅಂತ ಎಲ್ರಿಗೂ ಗೊತ್ತು. ಅದು ಸರ್ ಪ್ರೀತಿಗಿರೋ ಬಲ. ಶ್ರೀರಾಮ ಸೀತೆಗೋಸ್ಕರ ಏನೆಲ್ಲ ಮಾಡ್ದ, ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ದ. ನಾನೇನ್ ಮಾಡಿದೆ ಸರ್? ಆಫ್ಟರ್ ಆಲ್ ಒಂದು NIT ಸೀಟ್ ನ ಬೇಡ ಅಂತ. ಈ ಪ್ರಪಂಚದಲ್ಲಿ ₹1 ಫ್ಲವರ್ ಇಂದ ಹಿಡಿದು ಕೋಟಿಗಟ್ಟಲೆ ಟರ್ನವರ್ ಈ ಪ್ರೀತಿಯಿಂದನೇ ನಡೆಯುತ್ತೆ ಸರ್. ಯಾವುದೇ ಕ್ಲಾಸಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಫಾರ್ಮುಲಾಸ್ ಇಲ್ಲದೆ ಇರಬಹುದು, ಆದ್ರೆ ಬೆಂಚ್ ಮೇಲೆ ಪ್ರೀತಿ ಅಂತೂ ಇದ್ದೇ ಇರುತ್ತೆ ಸರ್. ಪ್ರೀತಿ ಇಲ್ಲದೆ ಜೀವನ ಇಲ್ಲ, ಸೃಷ್ಟಿನೂ ಇಲ್ಲ. ಸೈಲೆನ್ಸ್.